ದೇಶದಾದ್ಯಂತ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಭಾರೀ ವ್ಯತ್ಯಯ ಆಗಿದೆ. ಇದರಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ. ಅದರಲ್ಲೂ ಬೆಂಗಳೂರಿನಲ್ಲೂ 200ಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳು ನಿಂತಲ್ಲೇ ನಿಂತಿವೆ. ಹಾಗಾದ್ರೆ ಏನಿದು ವಿಮಾನ ವೈಪರೀತ್ಯ? ತೋರಿಸ್ತೀವಿ ನೋಡಿ. Indigo. What is in five? ನೋಡಿ, ಜನರ ದಂಡೇ ನೆರೆದಿದೆ. ಗೋಡೌನ್ಗಳಲ್ಲಿ ಇಡುವಂತೆ ಸಾಲು ಸಾಲು ಲಗೇಜ್ಗಳು ಅಲ್ಲಲ್ಲಿ ಬಿದ್ದಿವೆ. ವಾಗ್ವಾದ, ಪ್ರತಿಭಟನೆ, ಜಟಾಪಟಿ. ಇದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿದಂತೆ ದೇಶದ ಹಲವು ವಿಮಾನ ನಿಲ್ದಾಣಗಳಲ್ಲಿ ಕಂಡುಬಂದ ದೃಶ್ಯ. ದೇಶಾದ್ಯಂತ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಭಾರೀ ವ್ಯತ್ಯಯ. ಬೆಂಗಳೂರು ಸೇರಿ ಹಲವೆಡೆ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಗೋಳಾಟ. ಹೌದು, ಡಿಜಿಸಿಎ ಅಂದ್ರೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಮಾಡಿರುವ ಕಟ್ಟುನಿಟ್ಟಿನ ರೂಲ್ಸ್ ಹಾಗೂ ವಿಮಾನ ಹಾರಿಸುವ ಪೈಲಟ್ಗಳ ಪಾಳಿಪಟ್ಟಿ ಬದಲಾವಣೆ, ಪೈಲಟ್ಗಳ ದಿಢೀರ್ ರಜೆ ಹಾಗೂ ತಾಂತ್ರಿಕ ಕಾರಣ, ಹೀಗೆ ಹಲವು ಕಾರಣಗಳಿಂದಾಗಿ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಒಂದರಲ್ಲೇ ಒಟ್ಟು 205 ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ. ಕಳೆದ 3 ದಿನಗಳಿಂದ ಈ ಸಮಸ್ಯೆ ಆಗ್ತಿದ್ದು ಸಾವಿರಾರು ಪ್ರಯಾಣಿಕರು ಪರದಾಡ್ತಿದ್ದಾರೆ. ನಮ್ಮ ಮಗಂದು ಮದುವೆ 6ನೇ ತಾರೀಕು ಭುವನೇಶ್ವರ್ನಲ್ಲಿ ಇಟ್ಟಿರೋದು. ಸೊ ಗೊತ್ತಾಯಿತು ಇವಾಗ ಚೆನ್ನೈದು ಫ್ಲೈಟು ಟಿಕೆಟ್ಸ್ ಕ್ಯಾನ್ಸಲ್ ಆಯ್ತು ಹೇಳಿ ನಾನು ಬೆಂಗಳೂರು ಏರ್ಪೋರ್ಟ್ಗೆ ಬಂದೆ. ಬೆಂಗಳೂರು ಏರ್ಪೋರ್ಟ್ ಬರುವಾಗ ಇಂಡಿಗೋ ಅವರು ಸಪೋರ್ಟಿಂಗ್ ಸ್ಟಾಫು ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ. ಒಂದೇ ಮಾತು ಹೇಳ್ತಾರೆ, ಫ್ಲೈಟು ಬಗ್ಗೆ ನಾಳೆನೇ ಹೇಳೋಕ್ಕಾಗತ್ತೆ, ಇವತ್ತು ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ನಾನು ಹೇಳ್ಬೋದು, ನಾಳೆದು ನಾನು ಹೇಳೋಕ್ಕಿಲ್ಲ ಹೇಳ್ತಾ ಇದ್ದಾರೆ. ಒಂದು ಅಶ್ಯೂರೆನ್ಸ್ ಕೇಳ್ತಾ ಇದ್ದೀನಿ ಅವ್ರ ಹತ್ರ. ನಾನು 110 ಟಿಕೆಟ್ ಬುಕ್ ಮಾಡಿದ್ದೀನಿ. ನಾನು 110 ಜನಕ್ಕೆ ಬೆಳಗ್ಗೆ ಕರ್ಕೊಂಡು ಬಂದುಬಿಟ್ರೆ ಇಲ್ಲಿ ಫ್ಲೈಟ್ ಕ್ಯಾನ್ಸಲ್ ಮಾಡಿಬಿಟ್ರೆ ಕ್ಯಾನ್ಸಲ್ ಆಯ್ತು ಅಂತ ನಾನು ಏನು ಮಾಡಬೇಕು? ವಿಮಾನದೊಳಗೆ ಲಾಕ್ ಆದ ಪ್ರಯಾಣಿಕರ ಆಕ್ರೋಶ. ಇನ್ನು ವಿಮಾನದೊಳಗೆ ಲಾಕ್ ಆದ ಪ್ರಯಾಣಿಕರು ಇಂಡಿಗೋ ವಿಮಾನ ಸಂಸ್ಥೆ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಮಾನದೊಳಗೆಯೇ ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸುಳ್ಳು ಹೇಳಿ ನಮ್ಮ ಸಮಯ ಹಾಳು ಮಾಡ್ತಿದ್ದಾರೆ, ವಿಮಾನ ರದ್ದಾಗಿರೋ ಬಗ್ಗೆ ಮೊದಲೇ ಹೇಳಬೇಕಿತ್ತು ಅಂತ ಮಹಿಳಾ ಪ್ರಯಾಣಿಕರೊಬ್ಬರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದು ಹೈದರಾಬಾದ್ ಏರ್ಪೋರ್ಟ್ನಲ್ಲಿ ವಿಮಾನಗಳು ರದ್ದಾಗಿದ್ದಕ್ಕೆ ಪ್ರಯಾಣಿಕರು ಪ್ರತಿಭಟನೆ ನಡೆಸಿದ್ದು, ಉತ್ತರ ಪ್ರದೇಶದ ಲಖನೌ ಏರ್ಪೋರ್ಟ್ನಲ್ಲಿ ಇಂಡಿಗೋ ಸಂಸ್ಥೆ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಪುಣೆ, ದೆಹಲಿ, ಕೋಲ್ಕತ್ತಾ ಸೇರಿದಂತೆ ಅನೇಕ ಕಡೆ ಪ್ರಯಾಣಿಕರು ಏರ್ಲೈನ್ಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಡಿಜಿಸಿಎ ಸಭೆ ಕರೆದಿದ್ದು ಸಮಸ್ಯೆಗೆ ಪರಿಹಾರ ಕುರಿತಂತೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದೆ. ಈ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ ಅನ್ನೋದೇ ಪ್ರಶ್ನೆಯಾಗಿದೆ. ನವೀನ್, ಟಿವಿ9 ದೇವನಹಳ್ಳಿ.